100 days ಚಾಲೆಂಜ್ ಒಳಗೆ ಅವತ್ತ ಡೇ 2 ಇತ್ತು. ದೌಡದ ಕ್ಯಾನ್ ಎಲ್ಲ ಕಟ್ಕೊಂಡ ಕೆಲಸ ಮುಗಿಸ್ಕೊಂಡ ಹಾಲ್ ತರ ಕೊಂಡಿದ್ನು. ಹಾಲ್ ತಗೋವಾಗ ನಮ್ ಹಾಲಿನ ಗಾಡಿ ಬೇಟಾತು. ಟೈಮ್ ನೋಡ್ಬಿಡ್ದ 8:30 ಆಗಿತ್ತು. ಬಾಳ ಲೇಟ್ ಆಗಿತ್ತು ಅಂದ್ ಬೇಗ ಎಲ್ಲ ಹಾಲ್ ತಗೊಂಡ ಹೊಂಟಿದ್ವು. ನನಕ ನೋಡ್ದ ಫುಡ್ ಇನ್ಸ್ಪೆಕ್ಟರ್ ಭೇಟಿ ಆದ್ರು. ಹಾಲಿನ ಪ್ರಮಾಣ ಎಟ್ ಇತ್ತು ಅಂತ ಚೆಕ್ ಮಾಡಾಕತ್ತಿರು. ಚೆಕ್ ಮಾಡಿದ್ಮೇಲೆ ಎಲ್ಲ ಬರೋಬರಿ ಐತಿ ಅಂತ ಹೇಳಿದ್ರು. ಅದಕ್ಕೆ ನಾವ್ ಇಲ್ಲಿಂದ ಹೊಂಟಿವಿನ ಮುಂದ್ ಹಂಗ ಬರ್ಬಿಡ್ದ ಫುಲ್ ಕೆನಾಲ್ ತುಂಬಿತ್ತು. ಕೆನಾಲ್ಕ್ ನೀರ್ ಬಿಟ್ಟಿದ್ರು. ಹಂಗ ಮುಂದ್ ನೋಡ್ಬಿಡ್ದ ಜಿಂಕ್ ಹೊಂಟಿತ್ತು. ಬರೀ ಇಂತದೆಯಾ ಜಿಂಕ್ ಹೆಂಗ್ ಐತಂದ ಕಾಮೆಂಟ್ ಹಾಕರಿ. ಮುಂದ್ ಬರ್ಬಿಡ್ದ NH4 ದಾಗ 100-120 ಹೋಗ್ಬೇಕಂತ ಮನಸ್ಸಾಗಾಯ್ತು. ಆದ್ರ ಮುಂದ್ ಮೇವಿನ ಗಾಡಿ ಇತ್ತು. ಅದ್ರ ಸಂಬಂಧ ಸಾವಕಾಶ ಹೊಂಟು. ಲಾಸ್ಟ್ ಮನಿಗ್ ಬಂದ ಹಾಲ್ ತಗೊಂಡ ಇನ್ನ ಡೈರೆ ಕಡೆ ಹೋಗೋಣ. ಡೈರೆಕ್ಟ್ ಬರ್ಬಿಡ್ದ ಎಲ್ಲಾ ಗಾಡಿಗಳು ಹೋಗಿದ್ದು. ಬಕೆಟ್ ಬಸ ಅವರ ಹಾಲ್ ತಗೋಕೈತಾರು. ಇನ್ನು ನಮ್ ಶಿವಪ್ಪನಾಗ ತೈಂಡಿ ಬಿಟ್ಟಿರ್ಕಿಲ್ಲ. ಅದಕ್ಕ ಮಾಸ್ಕ್ ಅಲ್ಲಿ ಹಾಕಿದ್ ಕುಲಾಯಿ ತೆಗದಿರ್ಕಿಲ್ಲ. ಟೈಮ್ ನೋಡ್ರ ಬಾಳ ಆಗಿತ್ತು. ಅದಕ್ಕ ಬಾಡ್ನ ಎಂಟ್ರಿ ಮಾಡಿ ಮನಿಗ್ ಬನ್ನಿ. ಮನಿಗ್ ಬಂದ ದನಗಳಿಗೆಲ್ಲ ನೀರ್ ಕುಡಿಸಿ ಬಾಡ್ನ ಮೇವ್ ಹಾಕೈತಿ. ಮೇವ್ ಹಾಕಿದ ಒಂದ್ 2-3 ವಾಟ್ಸ್ಆಪ್ ಮೆಸೇಜ್ ಬಂದಿದ್ದು. ಇವತ್ತು ಬರ್ತಡೇ ಅದಾವು ವಿಡಿಯೋ ಎಡಿಟ್ ಮಾಡಿ ಹಾಕ್ರಿ ಅಂತ. ಅದಕ್ಕ ಅವರ ವಿಡಿಯೋ ಎಡಿಟ್ ಮಾಡಿ ಕೊಟ್ಟ. ಟೈಮ್ ನೋಡ್ಬಿಡ್ದ 5:30 ಆಗಿತ್ತು. ಡೈರೆಕ್ಟ್ ಬನ್ನಿ. ಡೈರೆದಿಂದ ಎಲ್ಲ ಕ್ಯಾನ್ ಎಲ್ಲ ಕಟ್ಕೊಂಡ್ ಮತ್ ನಾವ್ ನ್ಯಾಷನಲ್ ಹೈವೇ ಕಡೆ ಬಂದ 100-120 ಹೋಗ್ಬೇಕನ್ನಕ ಬಾಳ ಸ್ಪೀಡ್ ಹೋಗೋದು ಬೇಡ ತಂದ್ ಸಾವಕಾಶ ಬಂದು ತಿಂಡ್ಯಾಗ ತಿಂಡಿಲೆ ಡೈರೆಕ್ಟ್ ಬನ್ನಿ. ಡೈರೆಕ್ಟ್ ಬರ್ಬಿಡ್ದ ನಮ್ಮ ಬಸಯ್ಯ ಅವರ ಭೇಟಿ ಆಗಿದ್ರು. ಭೇಟಿ ಆದ ನಂತರ ಎಲ್ಲಾ ಕೆಲಸ ಮುಗಿಸ್ಕೊಂಡು ಅವ ನಾನು ಕೂಡಿ ಆಮೇಲೆ ಗಾಡಿಗೆಲ್ಲ ಕ್ಯಾನ್ ಹಾಕೊಂಡ ಮನಿಗೆ ಬರಾಕತ್ತನು. ಈ ಬ್ಲಾಗ್ ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಫಾಲೋ ಮಾಡಿದ್ನ ಮರಿಬೇಡ್ರಿ.